ಬಂದಿರೋ ನ್ಯೂಸ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಯಿತು, ಕ್ಷಮಿಸಿ. ಗೆಸ್ಟ್ ಬರ್ತಾ ಇದ್ದಾರೆ. ಸರ್, ನನ್ನ ಹೆಸರು ಸಾತ್ವಿಕ್ ಎಂಬೋಪತಿ. ಅಲೇಖ್ಯ ಅಂದರೆ ಒಂದು ಹುಡುಗಿ ಹೆಸರು ಸರ್. ಆ ಹೆಸರು ಮೂವಿನಲ್ಲಿರೋ ಸಿಚುವೇಶನಿಂದ ಆ ಹೆಸರು ಬಂದಿದೆ ಸರ್. ಅದು ಸಸ್ಪೆನ್ಸು. ಮೂವಿ ನೋಡಿದ್ರೆ 21 ಏನನ್ನೋದು ಗೊತ್ತಾಗುತ್ತೆ ಸರ್. ಓಕೆ ಸರ್, ಆಲ್ರೆಡಿ ನಾನು ಮಲೆಬಿಲ್ ಅನ್ನೋ ಮೂವಿನಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ. ಆಮೇಲೂ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಒಂದು ಅಲೇಖ್ಯ ಮೂವಿ. ಅದರಲ್ಲಿ ಮನ್ವೀರ್ ಚೌಹಾನ್, ನಿಸರ್ಗ, ವಿವೇಕ್, ಕಾವ್ಯ, ಜಾಹ್ನವಿ, ವಜ್ರ, ನಾಗಿ ಸಂತೇಶಿವರ ಮುಂತಾದವರು ಮಾಡಿದರು. ನಾನು ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದೆ ಸರ್. 2021 ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಅದು ಮೂವಿನಲ್ಲಿ ಒಂದು ಟ್ಯಾಗ್ ಲೈನ್ ಥರ, ಅದು ಮೂವಿನಲ್ಲಿ ಸಸ್ಪೆನ್ಸ್ ಆಗಿ ಬರುತ್ತೆ ಸರ್. ಅದು ಸರ್ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಸರ್ ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ಥರ ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ. ಅದನ್ನು ಇವರು ಅಲ್ಲಿಂದ ಒಂದು ಹಾರರ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಈ ಥರ ಸರ್ ಇದೆ ಸರ್. ಸರ್ ಅದೇ ಇದೆ ಸರ್. ನೆಕ್ಸ್ಟ್ ಮಂತ್ ರಿಲೀಸ್ ಸ್ಟಾರ್ಟ್ ಆಗಿದೆ. ಓಕೆ, ಇನ್ನೊಂದು ಓಕೆ ಸರ್. ಸರ್ ಆ್ಯಕ್ಚುಲಿ ಇದು ತುಂಬ ಕಷ್ಟದಲ್ಲಿ ಮಾಡಿದ್ವಿ. ಒಂದು 2 ಮಿನಿಟ್ಸು. ಒಂದು ಬಿಲ್ಡಿಂಗಿಗೆ ಒಂದು 4 ಪಿಲ್ಲರ್ ಅಂತಾರೆ ಸರ್. ಒಂದು 4 ಪಿಲ್ಲರ್ ಒಂದು ಬಿಲ್ಡಿಂಗು. ಈ ಮೂವಿನಲ್ಲಿನೂ ಒಂದು 4 ಪಿಲ್ಲರ್ ಥರ ನಮಗೊಂದು ಸಪೋರ್ಟ್ ಮಾಡಿರೋರು ಇದ್ದಾರೆ. ಅದು ಒಂದು ನಮ್ಮ ಆರ್ಟಿಸ್ಟ್ ಒಂದು, ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಒಂದು, ಆಮೇಲೆ ನಾವೆಲ್ಲರಿಗೂ ಪರಿಚಯ ಆಗೋಕ್ಕೂ ಮೇನ್ ಕಾರಣ ನ್ಯೂಸ್ ಚಾನಲ್ ಅವರು. ಆಲ್ರೆಡಿ ಪರಿಚಯ ಆಗಿದ್ವಿ, ಬಟ್ ನಿಮ್ಮಿಂದ ಇನ್ನೂ ಸಪೋರ್ಟ್ ಬೇಕಾಗಿದೆ. ನಮಗೆ ಸಪೋರ್ಟ್ ಮಾಡಿದ್ರಂತ ಒಂದು ಸಂತೋಷ ತೊಗೊಳ್ತಾ ಇದ್ವಿ. ಬಟ್ ಇನ್ನೊಂದು ಪಿಲ್ಲರ್ ಇದ್ದಾರೆ. ಅದು ಆ್ಯಕ್ಚುಲಿ ನಮಗೆ ಮೇನ್ ಸಪೋರ್ಟಾಗಿ ಮಾಡಿದ್ದು ನಮ್ಮ ಮಿಸಸ್ ಸರ್. ಅವರೊಂದು ಪಿಲ್ಲರು. ಈ ಟೋಟಲ್ 4 ಪಿಲ್ಲರಿಂದ. ಬಟ್ ಇವರು ಆರ್ಟಿಸ್ಟ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದರು. ಫುಲ್ ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ಲನೂ ಈ ಮೂವಿ ಒಂದು ಸ್ಟೇಜ್ಗೆ ತಂದು ಎಲ್ಲ ರೆಡಿಯಾಗಿ ಈಗ ರಿಲೀಸ್ ಸ್ಟೇಜ್ಗೆ ತಂದಿಟ್ಟಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಭೂಪತಿ ಸರ್ ಅವ್ರ ಜೊತೆ ನಾನು ಸೇರಿಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು. ಇದು ತುಂಬ ಕಷ್ಟದಿಂದ ಮಾಡಿರೋ ಮೂವಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಸರ್, ಪಾತ್ರ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ನಾನು. ಇದರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್. ಆದರೆ ನಾನು ಅನ್ಕೊಂಡಿದ್ದೇನೆ ನೀವು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ. ನನ್ನ ಪಾತ್ರ ಇರೋದು ಇದರಲ್ಲಿ ಎಲ್ಲ ಹಾರರ್ ಮೂವಿ ಇರೋದ್ರಿಂದ ಇದರಲ್ಲಿ ನಂದು ಮುಖ್ಯ ಪಾತ್ರ ಆಗಿರುತ್ತೆ. ಈ ಎಲ್ಲರಿಗೂ ಗೈಡೆನ್ಸ್ ಮಾಡೋದು ನಾನು ಈ ಪಾತ್ರದಲ್ಲಿ. ನಾನು ಸರ್ 3 ಜನ ಇದ್ದಾರೆ. ಆ ಪಾತ್ರದಲ್ಲಿ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಮಾಡ್ತಾ ಇರ್ತೀನಿ. ಹೊರಗಡೆಯಿಂದ ಹೇಗೆ ತಪ್ಪಿಸ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಗೈಡೆನ್ಸ್ ನಾನು ಮಾಡ್ತಾ ಇರ್ತೀನಿ. ಒಳಗಡೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಅದರಿಂದ ಫಸ್ಟ್ ಫಿಲ್ಮ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗ. ಇದು ನನ್ನ ಫಸ್ಟ್ ಫಿಲ್ಮು.
ಇದಕ್ಕಿಂತ ಮುಂಚೆ ನಾನು ಥಿಯೇಟರಲ್ಲಿ ಮಾಡ್ತಾ ಇದ್ದೆ. ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಗಲೇ ಎಲ್ಲರೂ ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿ. 3 ಜನ ಫ್ರೆಂಡ್ಸ್ ಅವರು ಒಂದು ಮನೆಗೆ ಹೋಗ್ತಾರೆ, ಅಂದರೆ ಗೆಸ್ಟ್ ಹೌಸ್ ಟ್ರಿಪ್ ಥರ ಹೋದಾಗ ಅಲ್ಲಿ ನಡೀತಕ್ಕಂಥ ಸ್ಟೋರಿ. ಅಲ್ಲಿ ಹೇಗೆ ಈವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ಆ ಈವೆಂಟ್ಸ್ಗೆ ಹೇಗೆ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ, ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದು ಸಸ್ಪೆನ್ಸ್ಫುಲ್ ಆಗಿ ತಗೊಂಡು ಹೋಗಿದ್ದಾರೆ ಸ್ಟೋರಿನ. ಇದಿಷ್ಟು ಒನ್ ಲೈನಲ್ಲಿ ನಾನು ಹೇಳ್ಬೋದು ಈ ಕತೆ ಬಗ್ಗೆ. ಅದು ಬಿಟ್ರೆ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಮೂವಿ, ಐ ರಿಯಲಿ ನಂಗೆ ತುಂಬಾನೇ ಎಂಜಾಯ್ ಮಾಡಿದೆ ವರ್ಕ್ ಮಾಡಿದ್ದು. ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಬೇರೆ ಫಿಲ್ಮ್ ನಾನು ಯಾವುದು ಮಾಡಿಲ್ಲ, ಇವಾಗ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ, ಅದು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಪ್ರಕಾಶ್. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥರಿನ್ ಅಂತ ಹೇಳಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಒಂದು ದಿವಸ ಹೋಗಬೇಕು ಅಂತ. ಅಲ್ಲಿ ಹೋದಾಗ ನಮಗೆ ಬರೋಂಥ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್, ಅದು ನಮಗೆ ಸಂಬಂಧ ಇದೆಯೋ ಇಲ್ವೋ, ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ, ಯಾಕೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಚಿತ್ರದಲ್ಲಿ ಒಂದು ಟೈಟಲ್ ಇದೆ 21-21-21 ಅಂತ. ಅದೇನು ಅನ್ನೋದು ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು, ಹೊರಗಡೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೆ ಇರಲ್ಲ ನಮಗೆ. ಇದು ಏನು, ಈ ಥರ ಭಾಳ ಒಂದು ವಿಚಿತ್ರವಾದಂತಹ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವಾ ಇಲ್ವಾ, ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇದೆ ಈ ಮೂವಿಯಲ್ಲಿ. ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ಟೈಮ್ನ ನಾನು ತಗೊಳ್ತೀನಿ ಥ್ಯಾಂಕ್ಸ್ ಹೇಳೋಕ್ಕೆ. ನನ್ನ ಕ್ಯಾಥರಿನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರೋಂಥ ನಮ್ಮ ಡೈರೆಕ್ಟರ್ ಸರ್ ಸಾತ್ವಿಕ್ ಎಂ ಭೂಪತಿ ಸರ್ನ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ವಿವೇಕ್. ನನ್ನ ಒಂದು ಶಾರ್ಟ್ ಮೂವಿಲಿ ನೋಡಿ ಅವರು ಈ ಚಿತ್ರ ಟೀಮ್ಗೆ ನನ್ನನ್ನು ಆಯ್ಕೆ ಮಾಡೋಕ್ಕೆ ಅವರು ನನ್ನ ರೆಫರ್ ಮಾಡಿದ್ರು. ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ದ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಮೂವಿ ಆ್ಯಂಡ್ ಸಾತ್ವಿಕ್ ಎಂ ಭೂಪತಿ ಸರ್ ಇಸ್ ಸರ್'s wife Sheila ma'am. She's a very biggest support for this movie, ma'am. Thank you so much. And thank you all team Alaikya, and thank you everyone, and sorry that ನಾವು ಲೇಟ್ ಮಾಡಿದ್ದೀವಿ ಅಂತ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ. ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ. ಸೊ ಇದರಲ್ಲಿ ಎಲ್ಲರೂ ಹೇಳ್ದಂಗೆ ದ ಸ್ಟೋರೀಸ್, ನಾವು ಒಂದು ಟ್ರಿಪ್ಗೆ ಪ್ಲ್ಯಾನ್ ಮಾಡಿ ಓಡ್ತೀವಿ. ಸೊ ಅಲ್ಲಿ ನಡೆಯೋ ಏನೇನು ಸಿಚುವೇಶನ್ಸ್ ನಡೆಯುತ್ತೆ ಅದ್ರ ಬೇಸ್ಡ್ ಆನ್ ಬಂದು ಸ್ಟೋರಿ ಇದೆ. ಸೊ ಆ ಮನೆಯೊಳಗಡೆ ಏನೇನು ನಡೆಯುತ್ತೆ, ಏನೇನು ಸಿಚುವೇಶನ್ಸ್ನ ನಾವು ಫೇಸ್ ಮಾಡ್ತೀವಿ, ಅದರಿಂದ ಅದೇ ಎಲ್ಲರೂ ಹೇಳ್ದಂಗೆ ಆಚೆ ಬರ್ತೀವಾ ಬರಲ್ವಾ, ಯಾರು ಉಳಿತೀವಿ ಯಾರು ಉಳಿಯಲ್ಲ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ, ಫನ್ ಇದೆ, ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಎಲ್ಲದೂ ಇದೆ ಮೂವಿಲಿ. So I thank for Bhupati sir for giving me this opportunity, and of course Sonu sir, actually your reference ಇಂದನೇ ನಾನು ಈ ಮೂವಿಗೆ ಸೆಲೆಕ್ಟ್ ಆಗಿದ್ದು. and I thank for the whole team Alaikya movie. Thank you so much. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಅದು ನನ್ನ ಹೃತ್ಪೂರ್ವಕ ನಮಸ್ಕಾರ ಅಗೇನ್ ಮಾಧ್ಯಮ ಮಿತ್ರರಿಗೆ. ಬಿಕಾಸ್ ನಾವು ಯಾರು ಅಂತಲೇ ಗೊತ್ತಿಲ್ಲ, ನಮ್ಮನ್ನು ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ ಸುಚಂದ್ರ ಪ್ರಸಾದ್ ಸರ್, ಅವ್ರನ್ನ ನೋಡಿನೇ ಭಾಳ ಖುಷಿ ಆಗ್ತದೆ, ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ DSK ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್. ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾ ಇದ್ದೀವಿ. ಸಿನಿಮಾ ಬಗ್ಗೆ ಅಂದರೆ ನಿಮ್ಮ ಕೈಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ. ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು, ಇದೆಲ್ಲ ಕ್ಯಾಶುಯಲ್ ಪಾರ್ಟ್, ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ. ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು, ವಜ್ರಗಳ ಸುತ್ತ ಆತ್ಮಗಳು ಅಂತ. ಅಂದರೆ ಈ ವಜ್ರ ವೈಡ್ಯೂರ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟು. ಆದರೆ ಇದನ್ನು ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ, ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ಗೆ ಹೋಗಿರೋಂಥ 6 ಜನಗಳು ಪಡೋವಂಥ ಪಾಡೇನಿರ್ಬೋದು, ಅಂದರೆ ಅನಿರೀಕ್ಷಿತವಾಗಿ ಎದುರಿಸುವಂಥ ಘಟನೆಗಳಿರ್ಬೋದು, ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥ ಸಿಚುವೇಶನ್. ಈ ಥರದ ಒಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು
ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ದಂಗೆ ಆ ಸಾಂಗ್ ಲವ್ ಮೂಡಲ್ಲಿ ಲವ್ ಮೆಂಟಾಲಿಟಿಲಿ ಇರುವಂಥ ಲವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ. ಟ್ರಾವೆಲ್ ಮಾಡ್ತೀನಿ ಅನ್ನೋರಿಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ನ ಕೊಡುತ್ತೆ. ಸೊ ಹಾರರ್ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂಥವ್ರು, ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ. ಸೊ ಆ ಥರ ದೆವ್ವನ ಇಷ್ಟಪಡುವಂಥವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸೋವಂಥ ಸೀನು ಇದೆ, ದೆವ್ವ ಭಯಂಕರವಾಗಿ ಕಾಣಿಸೋವಂಥ ಸೀನು ಇದೆ. ಸೊ ಸಿನಿಮಾ ನಿಮಗೆ ಏನೇನು ಆಸ್ಪೆಕ್ಟ್ ಕೊಡ್ಬೋದು, ಒಂದು ಕಡೆ ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಹಾರರ್ ಇರ್ಬೋದು, ಒಂದು ಜಗಳ ಇರ್ಬೋದು, ಪ್ರತಿಯೊಂದು ಆಸ್ಪೆಕ್ಟು ನಿಮಗಿದೆ. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಸರ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನೀವು ಹೇಳ್ತೀರಾ, ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ. ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ನಮ್ಮ ಕನ್ನಡಿಗರು ನಮ್ಮೆಲ್ಲ ಸೀನಿಯರ್ಸ್ಗೆ ಅವ್ರ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ನಮಗೂ ಒಂದು ಪುಟ್ಟ ಜಾಗ ಅವ್ರ ಮನಸ್ಸಲ್ಲಿ ಕೊಟ್ಟರೆ ಸೊ ನಾವು ಕನ್ನಡಿಗರಿಗೆ ಯಾವತ್ತೂ ಋಣಿಯಾಗಿರ್ತೀವಿ. ಸಿನಿಮಾ ಗೆದ್ದರೂ ಇನ್ನೊಂದು ಸಿನಿಮಾ ಮಾಡ್ತೀವಿ, ಸಿನಿಮಾ ಸೋತ್ರೂ ಇನ್ನೊಂದು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡೋದು ಮಾತ್ರ ಯಾವತ್ತೂ ನಿಲ್ಸಲ್ಲ ಸರ್ ನಾವು. ಆ್ಯಕ್ಚುಲಿ ನಾವು ಆ್ಯಕ್ಟಿಂಗ್ ಕೋರ್ಸ್ನೆಲ್ಲ ಮುಗಿಸ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡೋಣ ಅನ್ನೋ ಝೋನಲ್ಲಿ ಇದ್ವಿ. ಅವಾಗ ನಮ್ಮ ಡೈರೆಕ್ಟ್ರು ಬಂದು ಮೂವಿನೇ ಮಾಡೋಣ, ದೊಡ್ಡ ಮೂವಿ, ಫ್ಯೂಚರ್ ಮೂವಿ ಮಾಡೋಣ ಹಾಗೆ ಅಂತೆಲ್ಲ ಮಾತಾಡಿ ಒಂದು ಈ ಮೂವಿ 2001ನಲ್ಲಿ ಎತ್ಕೊಂಡಿದ್ದು. ಸೊ ಅವಾಗಿಂದ ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ರಿಲೀಸಿಗೆ ರೆಡಿ ಇದೆ. ಮೇಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕಂತ ಕೇಳ್ಕೊತೀನಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೇ ವೇದಿಕೆಯಲ್ಲಿ ಹೋದ ವಾರ ನಾವೊಂದು ಪ್ರೆಸ್ ಮೀಟ್ ಮಾಡಿದ್ವಿ. ಹೊಸಬರ ಚಿತ್ರ ಅವತ್ತು ಅನೌನ್ಸ್ ಮಾಡಿದ್ವಿ ರಿಲೀಸ್ಗೆ. ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಎಕ್ಸ್ಟ್ರೀಮ್ ವೆರಿ ಗುಡ್ ಕವರೇಜನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಮಗೆ ಮುಂಚೆ ಎಲ್ಲೋ ಡೌಟ್ ಇತ್ತು ಹೊಸಬರ ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಕವರೇಜ್ ಬರೀತಾರೆ ಅಂತ. ಬಟ್ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಒಳ್ಳೆಯ ಕವರೇಜನ್ನು ಕೊಟ್ಟು ಒಳ್ಳೆಯ ಆರ್ಟಿಕಲ್ಗಳನ್ನ ಬರೆದು ತುಂಬ ಸಪೋರ್ಟ್ ಮಾಡಿದಿರ. ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಅಲೇಖ್ಯ ಚಿತ್ರದ್ದು ಈ ಟೀಮ್ ಡೈರೆಕ್ಟರ್ ಬಂದು ನಮಗೆ 15 days ಬ್ಯಾಕ್ ಬಂದು ಮೀಟ್ ಮಾಡಿದಾಗ ಇವರು ಮೊದಲು ಹೇಳಿದ್ದು, ನಾವು ಮೂಲತಃ ಆಂಧ್ರದವರು, ಕನ್ನಡ ಸಿನಿಮಾ ಮಾಡಿದ್ದೀನಿ, ಮೊದಲನೇ ಕನ್ನಡ ಸಿನಿಮಾ ಮಾಡಿದ್ದೀನಿ, ಇವ್ರಿಗೆ ಫಸ್ಟ್ ಕನ್ನಡ ಬರುತ್ತೆ ಅನ್ನೋದು ಒಂದು ಖುಷಿ ಆಯಿತು. ಆಮೇಲೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಕೇಳಿದ್ದು ಕ್ವಶನ್, ಕನ್ನಡ ಓದಕ್ಕೆ ಬರುತ್ತಾ, ಬರೆಯೋಕ್ಕೆ ಬರುತ್ತಾ ಅಂತ. ಸೊ ಇಲ್ಲ ಸರ್, ನಾನೇ ಮಾಡಿದ್ದು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಒಂದು ಬೇರೆ ರಾಜ್ಯದಿಂದ ಬಂದು ಕನ್ನಡ ಸಿನಿಮಾನ ಮಾಡ್ತಿದ್ದಾರೆ, ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಲ್ಲದೆ ತುಂಬ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 3 ಜನ ಹೀರೋಗಳು, 3 ಜನ ಹೀರೋಯಿನ್ಸ್ ಇದ್ದಾರೆ. ಸೊ ಒಂದು ಹೊಸ ಪ್ರತಿಭೆಗಳನ್ನ, ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ನಮಗೆ ತುಂಬ ಖುಷಿ ಆಯಿತು. ಸರ್ ನಿಮ್ಗೇನು ಸಪೋರ್ಟ್ ಬೇಕು ಹೇಳಿ, ನಾನು ಮಾಡ್ತೀನಿ ಅಂತ. ಸೊ ಆವಾಗ ಈ ಪ್ರಾಜೆಕ್ಟನ್ನು ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ ಅಥವಾ ಪ್ರಮೋಷನ್ ಮಾಡೋದಾಗಲಿ, ಎಂಟೈರ್ ಸೆನ್ಸರ್ ಆದಮೇಲಿಂದ ಕಂಪ್ಲೀಟ್ OTT ರಿಲೀಸ್ ಇರ್ಬೋದು, ಹಿಂದಿ ಸಬ್ಸಿಡಿ ರೈಟ್ಸು, ಹಿಂದಿ ಡಿಜಿಟಲ್ ರೈಟ್ಸ್ ಇರ್ಬೋದು ಅಥವಾ ಸಬ್ಸಿಡಿ ಕಂಪ್ಲೀಟ್ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಒಂದು ಅವರಿಗೆ ಭರವಸೆನ ಕೊಟ್ಟಿದ್ದೀವಿ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಲ್ಲದೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂಥ ಸುಚೇಂದ್ರ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಇದು ಪ್ಲ್ಯಾನ್ ಮಾಡಿದ್ದು ಜಸ್ಟ್ ನಿನ್ನೆ ಬೆಳಗ್ಗೆ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 2 days ನಾವು ಇದನ್ನು ಪ್ಲ್ಯಾನ್ ಮಾಡಿ ಶಾರ್ಟ್ ನೋಟಿಸಲ್ಲಿ ಇನ್ವೈಟ್ ಮಾಡೋದಕ್ಕೆ ಅವರು ಬರ್ತೀನಿ ನಾನು ಅಂತ ಹೇಳಿದರು. ನಮ್ಮ ಹೊಸ ಕಲಾವಿದರಿಗೆ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದಂಥ ಸರ್ಗೆ ತುಂಬ ಧನ್ಯವಾದಗಳು. ಹಾಗೆ ಅದರ ಜೊತೆಗೆ ಸಂಜನಾ ನಾಯ್ಡು ಅವರು ಹಲವು ಕನ್ನಡ ಸಿನಿಮಾಗಳಲ್ಲಿ ಹಿರಿಯ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಲ್ಲದೆ ತಮಿಳು, ತೆಲುಗು, ಸೌತ್ ಇಂಡಿಯನ್ ಆಲ್ಮೋಸ್ಟ್ ಮೆಜಾರಿಟಿ ಲ್ಯಾಂಗ್ವೇಜ್ ಫಿಲ್ಮ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಾಗೆ ನಾವು ಅವ್ರನ್ನ ಬಹುಭಾಷೆ ತಾರೆ ಅಂತ ಹೇಳ್ಬೋದು. ನಮ್ಮದೇ ಆದಂಥ ಇನ್ನೊಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ತುಂಬ ಧನ್ಯವಾದಗಳು. ಅದರ ಜೊತೆಗೆ BM ಚಿಕ್ಕಣ್ಣ ಅವ್ರನ್ನ ಮೋಸ್ಟ್ಲಿ ನ್ಯೂಸಲ್ಲಿ ನೋಡಿರ್ಬೋದು ನೀವು. ತುಂಬ ಸೋಷಿಯಲ್ ಆ್ಯಕ್ಟಿವಿಟಿಗಳಲ್ಲಿ ಅಥವಾ ಎಲ್ಲಿ ಅನ್ಯಾಯ ನಡೀತೋ ಅಲ್ಲಿ ಇದ್ದೇ ಇರ್ತಾರೆ BM ಚಿಕ್ಕಣ್ಣವರು. ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ತುಂಬ ಸೋಷಿಯಲ್ ಆ್ಯಕ್ಟಿವಿಟಿ ಇರುವಂಥ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಭಾಗವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಶಿವಶಂಕರ್ ಸರ್ ಇದ್ದಾರೆ. ಅವರು ಇನ್ನೇನು ಇಂಡಸ್ಟ್ರಿಗೆ ಕಾಲು ಇಡ್ತಿದ್ದಾರೆ, ಹೊಸ ನಿರ್ಮಾಪಕರು ಅಂತ ಹೇಳ್ಬೋದು. ಸೊ ಇದೇ ವೇದಿಕೆನ ನಾನು ಯೂಸ್ ಮಾಡಿಕೊಂಡು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಏನಂದರೆ, ನಾವು ಸರ್ ಸೇರಿ ಭೂಪತಿ ಅವರ ನಿರ್ದೇಶನದಲ್ಲಿ ನೆಕ್ಸ್ಟ್ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸಾಲಿಡ್ ಅಂತ ಒಂದು ಟೈಟ್ಲ್ ಇಟ್ಕೊಂಡು. ಯಾಕೆಂದರೆ ಒಂದು ಖುಷಿ ಇದೆ, ಏನಂದರೆ ಏನೋ ಮಾಡಬೇಕು, ಡೈರೆಕ್ಟರ್ಗೆ ಕಷ್ಟಪಡಬೇಕು. ಯಾಕೆಂದರೆ ಇಲ್ಲಿ ನೋಡಿ ಅವ್ರು ಮಾಡ್ತಿದ್ದಾರೆ. ನಾರ್ಮಲಿ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಆಗ್ತೀವಿ ಅಂದರೆ ಫ್ಯಾಮಿಲಿಯಿಂದ ತುಂಬ ಅಪೋಸ್ ಇರುತ್ತೆ. ನಾನು ಅವ್ರಿಗೆ ಅದೇ ಕೇಳ್ತಾ ಇದ್ದೆ, ಫ್ಯಾಮಿಲಿ ಸಪೋರ್ಟ್ ಆಗಿತ್ತು ಅಂತ. ಎಲ್ಲ ಫ್ಯಾಮಿಲಿಗಳಿಗೆ ಕಲಾವಿದರು ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಅವ್ರಿಗೆ ತುಂಬ ಅಂದರೆ ತುಂಬ ಅಪೋಸಿಷನ್ ಇರುತ್ತೆ ಮನೇಲಿ. ಯಾಕಂದರೆ ದುಡ್ಡೇ ನೋಡಿರಲ್ಲ ಅವರು. 5-6 ವರ್ಷ 10 ವರ್ಷ ಕಷ್ಟಪಡ್ತಾರೆ, ಬಟ್ ದುಡ್ಡು ನೋಡಿರಲ್ಲ.
ಇಲ್ಲಿ ಒಬ್ಬ ನಿರ್ದೇಶಕನಿಗೆ ಅವ್ರ ವೈಫು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಫೈನಾನ್ಸ್ ಮಾಡಿ ಸಪೋರ್ಟ್ ಮಾಡಿ ಸಿನಿಮಾನ ಮಾಡಿ ಅಂತ ಹೇಳಿದ್ದು ತುಂಬ ಖುಷಿ ಆಯಿತು. ಸೊ ಇಲ್ಲಿ ಈ ಥರ ಮನೆಯಲ್ಲಿ ಸಪೋರ್ಟ್ ಇದ್ದ ಒಂದು ಬಾಂಡಿಂಗ್ ಇದ್ದಾಗ ನಾವು ಇವ್ರಿಗೊಂದು ನೆಕ್ಸ್ಟ್ ಚಾನ್ಸನ್ನು ಕೊಟ್ಟಾಗ 100% ಇನ್ನೂ ಅದ್ಭುತವಾಗಿ ಮಾಡ್ಬೋದು ಅಂತ ನಾವು ಶಿವಶಂಕರ್ ಅವರು, ಚಿಕ್ಕನ್ ಅವರು ಎಲ್ಲ ಸೇರಿ ಸಪೋರ್ಟ್ ಮಾಡೋಣ, ಒಂದು ಒಳ್ಳೆಯ ಕಥೆಯನ್ನು ನೆಕ್ಸ್ಟ್ ಮಾಡೋಣ ಅಂತ ಒಂದು ಸಪೋರ್ಟ್ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದ್ರ ನೆಕ್ಸ್ಟ್ ವೆರಿ ಸೂನ್ ಮೇ ಬಿ ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟ್ ಮಾಡ್ತೀವಿ. ಈ ಸಿನಿಮಾ ರಿಲೀಸ್ ಆದ ತಕ್ಷಣ ನೆಕ್ಸ್ಟ್ ಪ್ರೆಸ್ ಮೀಟ್ ಇರುತ್ತೆ. ಈ ಚಿತ್ರನ ನಾವು ಆಲ್ಮೋಸ್ಟ್ ಒಂದು 60+ ಥಿಯೇಟರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಈಗ ಡೇಟ್ ಏನು ಫೈನಲ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ಎಲೆಕ್ಷನ್ಸು ಅದು ನೋಡಿಕೊಂಡು ಡೇಟನ್ನು ಅನೌನ್ಸ್ ಮಾಡ್ತೀವಿ. ಸೊ ಮಾಧ್ಯಮ ಮಿತ್ರರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ನಮಗೆ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡ್ದಂಗೆ ಈ ಸಲನೂ ಸಪೋರ್ಟ್ ಮಾಡಿ ಟೀಮ್ಗೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು. ರಿಕ್ವೆಸ್ಟ್ ಕಳಿಸಿದ್ದೀವಿ. ಅಪ್ರೂವಲ್ಸ್ ನಮಗೆ ಶೇರ್ ಬೇಸಿಸ್ ಆಲ್ರೆಡಿ 20 OTTಯಲ್ಲಿ ಪ್ಲಾಟ್ಫಾರ್ಮ್ಸಲ್ಲಿ ಬಂದುಬಿಟ್ಟಿದೆ ಶೇರ್ ಬೇಸಿಸ್ ರಿಲೀಸ್ ಮಾಡೋಕ್ಕೆ. ಸೊ ಔಟ್ರೈಟ್ ಸೇಲ್ ಮಾಡೋದ ಅಥವಾ ಶೇರ್ ಬೇಸಿಸ್ ರಿಲೀಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಶೇರ್ ಬೇಸಿಸ್ ಅಂತ ಅಪ್ರೋಚ್ ತೊಗೊಂಡ್ರೆ ಆಲ್ಮೋಸ್ಟ್ 30ಗಿಂತ ಹೆಚ್ಚಿಗೆ OTTಯಲ್ಲಿ ಎಟ್ ಎ ಟೈಮ್ ರಿಲೀಸ್ ಆಗುತ್ತೆ ಮೂವಿ. ಸಬ್ಸಿಡಿ ಕೊಡ್ಸೋಣ, ಸಬ್ಸಿಡಿ ಅಪ್ಲೈ ಮಾಡೋ ಪ್ರೋಸೆಸ್ ಏನಿದೆ ಅದಕ್ಕೆ ಏನೇನು ಬೇಕು ಅಂತ ನಾವು ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ಹೊಸಬ್ರು ಇವರು ಕರ್ನಾಟಕದವರಲ್ಲ. ಕೊಡಿಸ್ತೀನಿ ಅಂದ್ರೆ ಅಲ್ಲ ಸಾರಿ ಕೊಡಿಸ್ತೀನಿ ಅಂದರೆ ಇಲ್ಲ ನಾವು ಹೇಳೋದು ತಾತ್ಪರ್ಯ ಏನಂದ್ರೆ ಇವರು ಆಂಧ್ರದವರು, ಇಲ್ಲಿ ಪ್ರೊಸೆಸ್ಗಳು ಏನಿದೆ ಅಂತ ಗೊತ್ತಿಲ್ಲ. ಸಬ್ಸಿಡಿ ಪ್ರೋಸೆಸ್ ಇಲ್ಲ ಏನಂದ್ರೆ ಪ್ರೊಸೆಸ್ಗೆ ಏನೇನು ಹೆಲ್ಪ್ ಬೇಕು, ಈಗ OTTಗೆ ಅಪ್ಲೈ ಮಾಡೋದಿರಲಿ ಅಥವಾ ಬೇರೆ ಕಡೆಗೆ ಏನೇನು ಪ್ರೊಸೆಸ್ಗಳಿದೆ, ಈಗ ಸಬ್ಸಿಡಿ ಆಗಲಿ ಅಪ್ಲೈ ಮಾಡ್ಬೇಕಂದ್ರೆ ಏನು ಫಾರ್ಮ್ 52 ಟ್ಯಾಕ್ಸ್ ಫೈಲಿಂಗ್ ಪ್ರೊಸೆಸ್ ಇರ್ಬೋದು, ಅದನ್ನೆಲ್ಲ ಹೆಲ್ಪ್ ಮಾಡ್ದೆ ಅಂತ ಹೇಳಿ. ಹೌದು ರೈಟ್ ಸರ್, ಥ್ಯಾಂಕ್ ಯು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರೇ, ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡುತ್ತೆ. ಕನ್ನಡ ಸಿನಿಮಾ ಅತಿ ಹೆಚ್ಚಾಗಿ ಬರಲಿ. ಮತ್ತೆ ಈಗ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಪ್ರಶ್ನೆ ಕೇಳ್ತಿದ್ರು, ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಇದೆ. ಕಾರಣ ಏನಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಲ್ಲಿ ಉತ್ತರಗಳಿದೆ ಮತ್ತೆ ಪ್ರಶ್ನೆನೂ ಇದೆ. ಯಾಕೆ ಅದನ್ನ ಕೇಳ್ತಾರೆ ಅಂದಾಗ ಅವ್ರು ಕೇಳಿದಾಗ ನಾನು ಕೆಲವ್ರು ಮುಕ್ಕೊಳ್ಳೋ ಒಂಥರ ಆಗ್ತಿತ್ತು. ರಿಯಲಿ ಗ್ರೇಟ್ ಅದು. ಯಾಕೆ ಅಂದ್ರೆ ಅವ್ರ ಅನುಭವ, ಅವರ ಹಿರಿತನ, ಇವತ್ತಿನ ಚಲನಚಿತ್ರದ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಪ್ರತಿಯೊಬ್ರು ಈಗ ಚಲನಚಿತ್ರ ತೆಗಿಯಕ್ಕೆ ಹೋಗ್ತೀವಿ, ಅದಕ್ಕೆ ಒಳ್ಳೆ ಸ್ಟೋರಿ ಸಿಗಬೇಕು, ಒಳ್ಳೆ ಸಂದೇಶ ಸಿಗಬೇಕು. ಹಾಗಾಗಿ ಎಲ್ಲರೂ ತಿಳ್ಕೊಬೇಕಾಗಿದೆ. ಇಲ್ಲಿ ಕಿರಿಯರೋ ಹಿರಿಯರೋ ಅನ್ನೋದಿಲ್ಲ, ಎಲ್ಲರಿಂದನೂ ಕಲಿಯಬೇಕಾದಂಥದ್ದು ಸಬ್ಜೆಕ್ಟು, ವಿಷಯಗಳು ಜಾಸ್ತಿ ಇದೆ. ಹಾಗಾಗಿ ಇವತ್ತೇನೋ ಕನ್ನಡ ಮಾಧ್ಯಮದಲ್ಲಿ ಇವತ್ತು ಚಲನಚಿತ್ರಗಳು ಬರ್ತಾ ಇದೆ, ಈಗ ಬೆಳೆದವರೇ ಬೆಳೀತಾ ಇದ್ದಾರೆ, ಮತ್ತೆ ಹೊಸ ಪ್ರತಿಭೆಗಳಲ್ಲಿ ಈಗ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಕನ್ನಡ ಈ ಪಿಕ್ಚರ್ ಈ ಸಿನಿಮಾ ಚೆನ್ನಾಗಿ ಓಡ್ಲಿ, ಮತ್ತೆ ಮುಂದೆ ಏನು ನಮ್ಮ ಚಲನಚಿತ್ರ ತಾವುಗಳು ನಿರ್ಮಾಣ ಮಾಡ್ತೀರಾ, ಇವತ್ತು ನಿಮಗೆ ಒಂದು ಪಾಠ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ಕೆಲವು 5-6 ಪ್ರಶ್ನೆಗೆ ನಾನು ಯೋಚನೆ ಮಾಡ್ಬಿಟ್ಟೆ. ಈಗ ಚಿತ್ರ ತೆಗಿಬೇಕಾದ್ರೆ ಯಾವ ರೀತಿ ತೆಗಿಬೇಕು ಅನ್ನೋದು ಇದೊಂದು ಪಾಠ. ಏನೇ ನೀವು ಚಿತ್ರ ತೆಗಿಬೇಕಾದ್ರೂ ಹಲವಾರು ಎಲ್ಲ ಏನು ಕ್ಷೇತ್ರದಲ್ಲಿರ್ತಕ್ಕಂಥವ್ರ ಅನುಭವಗಳನ್ನ ತಗೊಂಡು ಚಿತ್ರ ತೆಗೆದ್ರೆ ಒಂದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಯಾರು ಅನ್ಯತಾ ಭಾವಿಸ್ಬೇಡಿ. ಎಲ್ಲರ ಒಂದು ಅನುಭವಗಳನ್ನ ತಗೊಂಡು ಒಳ್ಳೊಳ್ಳೆ ಚಿತ್ರ, ಕನ್ನಡ ಚಿತ್ರ ಬರಲಿ, ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನ್ಯೂಸ್ ಅವ್ರಿಗೆ, ಹೊಸದಾಗಿ ತೆಗೆದಿರತಕ್ಕಂತಹ ಅಲೇಖ್ಯ ಸಿನಿಮಾ ತಂಡದವರಿಗೆ, ಕನ್ನಡ ಚಿತ್ರರಂಗದಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಬಾಳು ಕೊಡ್ತಾ ಇರತಕ್ಕಂತಹ ನಮ್ಮ ಡೈರೆಕ್ಟರ್ಸ್ಗಾಗಲಿ ಹಾಗೂ ಕಲಾವಿದರಿಗಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕರ್ನಾಟಕದ ಜನತೆ ಕೊಡ್ತಾರೆ ಅಂತ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳುತ್ತಾ, ಈ ಸಿನಿಮಾನ ಎಲ್ಲರೂ
ನೋಡಿಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನಗೆ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಅಂತ ತಮ್ಮೆಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲಿರೋರಿಗೆ ಮತ್ತು ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ, ಮತ್ತು ಮೀಡಿಯಾ ಮಾಧ್ಯಮರಿಗೂ ನನ್ನ ನಮಸ್ಕಾರ. ಖುಷಿ ಆಗ್ತದೆ ಸುನಿಲ್ ಸರ್ನ ನೋಡಿ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಗೊತ್ತು. ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು, ದೊಡ್ಡದಾಗೆ ಸಿನಿಮಾ ನಾನು ಬೆಳೆಸ್ಬೇಕು, ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಒಳ್ಳೇದಾಗಲಿ ಅವ್ರಿಗೆ. ಒಂದು 10 ಇಯರ್ಸಿಂದ ನೋಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಟು ದಟ್ ಟೀಮ್ ಆ್ಯಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗಲಿ. ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಆ್ಯಂಡ್ ವೆರಿ ಗುಡ್ ಪ್ರಿಡಿ ಆರ್ಟಿಸ್ಟ್ ಆದ್ದಾರೆ. ಸೊ ಗಾಡ್ ಬ್ಲೆಸ್ ಟು ಹೋಲ್ ಟೀಮ್. ಥ್ಯಾಂಕ್ ಯು. ಶುಭಾಶಯದ ನುಡಿಗಳನ್ನು ಅಸ್ಖಲಿತವಾದಂತಹ ಅವರ ಭಾಷೆಯಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ. ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ರಿಂದ. ಚಿತ್ರ ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ, ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ. ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆದು ಆಗಬಹುದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ. ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರಣಿಸುವಾಗೆ, ಕಿವಿಯಲ್ಲಿ ಒಂದಿಷ್ಟು ಅನುರಣಿಸುವಂತಹ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವ್ರು ಕಂಡುಕೊಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ಕೇಳ್ತಿದ್ದ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ, ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ, ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂತಹ, ನಾವಿರೋದು ಈಗ ಸ್ಥಿತ್ಯಂತರ ಕಾಲಖಂಡದ ಎಲ್ಲರಿಗೂ ಗೊತ್ತಿದೆ. ಜಗತ್ತು ನಡೆಯೋದೇ ತುಂಬ ಗಣಿತಾತ್ಮಕವಾಗಿ ನಡೆಯುವಂಥ ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ. ಯಾವುದು ಅತಿ ಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆಯನ್ನು ಹೇಳ್ತಿರುವಂಥದ್ದು ನಮಗೆ ಹೊಸದು ಅಲ್ಲ, ಅಥವಾ ಅದು ಇಲ್ಲ ಅಂತ ಅಲೆಗಳೆಯುವಂತಹ ಪರಿಸ್ಥಿತಿಯೂ ನಮ್ಮದಿಲ್ಲ. ಹಾಗೆ ಯೋಚನೆ ಮಾಡಬಲ್ಲಂತಹ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇನೆ ಅದೆಲ್ಲ ಇರಬಹುದಂಥ ಎಲ್ಲ ಲೋಪಗಳನ್ನು, ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಅಲೈಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಹೇಗೆ ಅಂತ ಹೇಳಿದ್ದೇನೆ. ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡಿ ಇದೆಯಲ್ಲ, ನಮ್ಮೆಲ್ಲರೂ ನಿಜವಾದ ಅರ್ಥದಲ್ಲಿ ಪಾಠದರ್ಶಿ ಆಗಬೇಕಿದೆ. ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ತೊಡ್ಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ, ಅದು ಸಾಕಷ್ಟು ಆಗಲಿ ಅಂತ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾ ಇರ್ತಾರೆ. ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ, ಕಟ್ಟಿಟ್ಟ ಬುದ್ಧಿ ಅನ್ನೋದು ನಾವೆಲ್ಲರೂ ಬಲ್ಲೆವು. ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ, ಯಾಕೆ ಹೀಗೆ, ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸ್ತಲೇ ಇದ್ದೇವೆ. ಚಿತ್ರರಂಗ ತಂದು ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ. ಬೇರೆ ಬೇರೆ ಮಗ್ಗಲುಗಳಿವೆ, ಬೇರೆ ಬೇರೆ ಪಾರ್ಶ್ವಗಳಿವೆ. ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ನೋಡಿ, ಮಾಧ್ಯಮ ಒಂದು ಜವಾಬ್ದಾರಿ, ಒಂದು ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂಥ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಇಲ್ಲ ಅಂತಂದರೆ ಅದು ತರಬಹುದಂಥ ಅಸಾಮಂಜಸ್ಯವನ್ನು ಅಪ್ರಾಮಾಣಿಕ, ಅಪ್ರಬುದ್ಧ ಮತ್ತು ಅಸಂಗತ ಉತ್ತೀರ್ಣರ ಆಗಕ್ಕೆ ಕಷ್ಟವಾಗುವಂತಹ ಇಂತಹ ಕಾಲಘಟ್ಟದಲ್ಲಿ ಸಹ ಇಲ್ಲೇನು ರಹಸ್ಯವೇ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬಟಾಬೈಲು, ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ. ಅದರ ನಡುವೆಯೂ ಐ ಲೈಕ್ಯ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ. ಬರ್ತಾ ಇರುವಂತಹ 400ಕ್ಕೂ ಮಿಗಿಲಾದಂತಹ ವಾರ್ಷಿಕವಾಗಿ ಬರುವಂಥ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೂ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನು ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು
ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರವನ್ನು, ಚಿತ್ರತಂಡದ ಈ ಪರಿಶ್ರಮವನ್ನು, ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ, ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದಕ್ಕೆ ತಂದುಕೊಡಲಿ. ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚೆಚ್ಚು ಈ ರಂಗಕ್ಕೆ ಅಥವಾ ಈ ರಂಗದಲ್ಲಿ ತೊಡಗೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ನಾವೇ ಹೇಳ್ಕೊಳ್ತಾ, ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ. ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲಕ್ಕೆ ಅಂಥ ತಂಡ ಹೆಚ್ಚೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ, ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಿ ಅನ್ನೋ ಶುಭೇಚ್ಛೆಯನ್ನು ಅವ್ರಿಗೆ ಕೊಡು ಮಾಡ್ತಾ, ಇಡೀ ತಂಡಕ್ಕೆ ಅವರ ಅಭಿಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲೈಕೆ ತಂಡದ ಪರಿಶ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಮತ್ತು ಕಾಣುತ್ತ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದೀತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ. ಈಗ ತಂತ್ರಜ್ಞರು, ನಟನಟಿಯರು ಸಂಸ್ಕಾರವಿದೆ, ಇಲ್ಲ ಅಂತಿಲ್ಲ. ಈ ತಲೆಮಾರಿಗೆ ಹಾಗನ್ಸದೆ ಯಾರೋ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗಾರು ಅತಿಥಿಯನ್ನು ಕರೆದಿದ್ದೇವೆ, ಅಭ್ಯಾಗದ್ರು ಅವ್ರನ್ನ ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಳೆಯರು ಸಹ ಅವರ ತಂದೆ ತಾಯಂದಿರು ಕೊಟ್ಟಂಥ ಪೂರ್ವ ಸಂಸ್ಕಾರ, ಅದನ್ನು ನಾನು ಮೆಚ್ಚುತ್ತಾ, ಅದು ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಸುನೀಲ್ ಗೊತ್ತಿಲ್ಲ ನನಗೆ. ಆದರೆ ಅವರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ದಾರೆ. ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ತಂದಿದ್ದೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ಕಾಮಿಡಿ, ಲವ್, ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲವನ್ನ ಒಳಗೊಂಡಂತಹ ಅಲೈಕ್ಯ ಸಿನಿಮಾ ಇನ್ನೇನು ಸದ್ಯದಲ್ಲೇ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದೀಗ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡೆ ಅವರ ಮುಖೇನ ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನ ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ. ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆ ಬರಲಿ. ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಈಗ ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್ ಬಾಯ್.